ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತನಾ, ಆ್ಯಕ್ಚುಲಿ ಇವತ್ತು ಸಂಡೇ ಅಂದರೆ ಸಾಕು, ಎಲ್ಲರ ಮನೇಲೂ ನಾನ್ ವೆಜ್ ಇರುತ್ತೆ. ಪ್ರತಿಯೊಬ್ಬರು ಮನೇಲೂ ನಾನ್ ವೆಜ್ ಮಾಡ್ತಾರೆ. ವೆಜಿಟೇರಿಯನ್ಗಂತೂ ಕೆಲವೊಬ್ಬರು ನಾನ್ ವೆಜ್ ತಿನ್ನೋರಿದ್ರೆ ಹೊರಗಡೆ ಹೋಗಿ ತಿನ್ಕೊಂಬರ್ತಾರೆ ಹೋಟೆಲ್ಗಳಲ್ಲಿ. ಅದರಲ್ಲೂ ಕೂಡ ನಮ್ಗೆ ಈಸಿಯಾಗಿ ಸಿಗೋವಂಥದ್ದು, ಪ್ರತಿಯೊಬ್ಬರು ಮನೆಗಳಲ್ಲಿ ಮಾಡೋಂಥದ್ದು ಚಿಕನ್ ಅಲ್ವಾ. ಚಿಕನ್ ಅಂದರೆ ಯಾರಿಗಿಷ್ಟ ಇಲ್ಲ? ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ, ಇನ್ನೊಂದು ಮತ್ತೊಂದು ಚಿಕನಿಂದ ಬರೋಂಥ ಐಟಮ್ಗಳ ಲಿಸ್ಟು ಇಷ್ಟೊಂದಿರುತ್ತೆ. ಆದರೆ ನಮಗೆ ಈಸಿಯಾಗಿ ಸಿಗೋದು ಕೂಡ ಚಿಕನ್ನೇ. ಯಾಕೆ ಇವತ್ತು ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಚಿಕನು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹೆಲ್ದಿ, ನಮಗೆ ತಿನ್ನೋದಕ್ಕೆ ಎಷ್ಟು ಹೆಲ್ದಿ, ಅದರಿಂದ ನಮ್ಮ ಬಾಡಿಗೆ ಏನೇನು ಸೈಡ್ ಎಫೆಕ್ಟ್ ಆಗ್ತಿದೆ ಅನ್ನೋದ್ರದ್ದು ಅರಿವೇ ಇಲ್ಲದೆ ನಾವು ಚಿಕನ್ ತಿಂತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಫಾರಮ್ನಲ್ಲಿ ಬೆಳೆಯುವಂಥ ಕೋಳಿಗಳು, ನಾಟಿ ಕೋಳಿಗಳ ಬಗ್ಗೆ ಅಲ್ಲ, ಫಾರಮ್ನಲ್ಲಿ ಬೆಳೆಯುವಂಥ ಕೋಳಿಗಳೇನಿದೆ ಅದಕ್ಕೆ ಪ್ರೋಟೀನ್ ಇಂಜೆಕ್ಷನ್ಗಳಾಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಇಂಜೆಕ್ಷನ್ಗಳನ್ನು ಹಾಕಿ ಕೋಳಿಗಳನ್ನು ಸಣ್ಣ ಮರಿಯಿಂದ 3 ತಿಂಗಳಿಗೇನೆ ಅದು ಇಷ್ಟು ದೊಡ್ಡ ಮಾಂಸದ ಮುದ್ದೆ ಆಗಿ ಅಂಗಡಿಗೆ ಸೇಲಾಗಿ ಬರುವಷ್ಟು ಅದ್ರ ಬಾಡಿಲೇ ಇನ್ಫೆಕ್ಷನ್ಗಳಾಗೋದ್ರಿಂದ ಅದನ್ನು ನಾವು ತಿನ್ನೋದ್ರಿಂದ ನಮಗೆ ಅದು ಎಷ್ಟು ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಸ್ಪೆಷಲಿಸ್ಟ್ಗಳು ಹೇಳೋ ಪ್ರಕಾರ ಚಿಕನಲ್ಲಿ ಹೈ ಪ್ರೋಟೀನ್ ಇದೆ ಆ್ಯಂಡ್ ಹೈ ಫೈಬರ್ ಇದೆ ಅಂತ ಹೇಳ್ತಾರೆ. ಹೌದು, ನಾರಿನಾಂಶ ಹೆಚ್ಚಾಗಿದೆ. 8 ವಾರಗಳ ನಂತರದ ದೊಡ್ಡ ಕೋಳಿಗಳನ್ನು ತಿನ್ನೋದ್ರಿಂದ ಅದರಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತೆ. ಅದು ಅಷ್ಟು ಈಸಿಯಾಗಿ ನಮಗೆ ಡೈಜೆಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಚಿಕ್ಕ ಕೋಳಿಗಳಾದರೆ ಎಳೆ ಮಾಂಸ, ಅದರಲ್ಲಿ ಎಳೆ ನಾರಿನಾಂಶಗಳಿರುತ್ತೆ. ಅದು ತಿನ್ನೋದ್ರಿಂದ ನಮ್ಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಕೂಡ ನಾವು ಚಿಕನ್ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಒಂದು ದಿನಕ್ಕೆ 100 ಗ್ರಾಮ್ ಅಷ್ಟು ಚಿಕನ್ ತಿಂದರೆ ನಮ್ಮ ಬಾಡಿಗೆ ಬೇಕಾದಷ್ಟು ಫೈಬರ್ ಅಂಶ, ಆಮೇಲೆ ಪ್ರೋಟೀನ್ ಅಂಶ ನಮಗೆ ಸಿಕ್ಬಿಡುತ್ತೆ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆದರೆ ನಾವು 100 ಗ್ರಾಮ್ ಅಷ್ಟು ನಿಜವಾಗ್ಲೂ ತಿಂತೀವ? ನಾವು ತಿನ್ನೋ ರೇಂಜೇ ಬೇರೆ ಇರುತ್ತೆ. ಹಾಗಿದ್ದಾಗ ನಾವು ಅಳತೆಗೆ ಮೀರಿ ತಿಂತಾ ಇದ್ದೀವಿ. ಚಿಕನ್ ತಿನ್ನೋದ್ರಿಂದ ನಮಗೆ ಸಮಸ್ಯೆ ಬರ್ತಾ ಇಲ್ಲ, ಆದರೆ ತಿನ್ನೋ ವಿಧದಲ್ಲಿ ಮಾತ್ರ ನಿಮಗೆ ಸಮಸ್ಯೆಗಳು ಬರ್ತಾ ಇದೆ. ಪ್ರೋಟೀನಿಂದ ಇರ್ಬೋದು, ಇದನ್ನೆಲ್ಲ ನಾವು ಒಪ್ಕೊಳ್ಳೋಣ. ಆದರೆ ಇಂಜೆಕ್ಟ್ ಮಾಡಿ ಮರಿಗಳನ್ನು ಮಾಂಸದ ಮುದ್ದೆಗಳಾಗಿ ಮಾಡಿ ಸೇಲ್ಗೋಸ್ಕರ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ನಾನು ಕೇಳೋದು. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ಚಿಕನ್ ತಿನ್ನಲ್ವಾ ಅಂತ ನೀವು ಕೇಳಬಹುದು. ಹೌದು, ನಾನು ಕೂಡ ಚಿಕನ್ ತಿಂತೀನಿ, ನಾನು ಕೂಡ ನಾನ್ ವೆಜ್ ಪ್ರೇಮಿನೇ. ನನಗೂ ವಾರ ಇಡೀ ನಾನ್ ವೆಜ್ ಕೊಟ್ಟರೆ ಒಂದು 2 ಪೀಸ್ ತಿಂತೀನಿ, ತುಂಬ ತಿನ್ನಲ್ಲ, ನಂದು ಲಿಮಿಟ್ ಇದೆ. ಹಾಗಿದ್ದಾಗ ಎಷ್ಟೋ ಜನ ಚಿಕನ್ನೇ ಡಿಪೆಂಡ್ ಆದವ್ರು ಇರ್ತಾರೆ. 3 ಹೊತ್ತು ನಾನ್ ವೆಜ್ ತಿಂತಾರೆ, ಹೋಟೆಲ್ಗಳಿಗೆ ಹೋಗಿ ತಿಂತಾರೆ. ಹೋಟೆಲ್ಗಳಲ್ಲಂತೂ ಕೇಳೋ ಹಾಗೆ ಇಲ್ಲ, ಫ್ರೆಶ್ ಚಿಕನ್ ಸಿಕ್ಕೇ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಅಲ್ಲಿ 2 ದಿನ ಚಿಕನ್ ಆದರೂ ಆಗಿರ್ಬೋದು, ಅಥವಾ ಅಂಗಡೀಲಿ ಸಿಗೋಂಥ ಹಳೆ ಚಿಕನ್ ಆದರೂ ಆಗಿರ್ಬೋದು, ಯಾವುದು ಏನು ಅಂತ ಹೇಳೋಕ್ಕಾಗಲ್ಲ ನಮಗೆ. ಹಾಗಿದ್ದಾಗ ಆ ಇಂಜೆಕ್ಟ್ ಮಾಡೋದ್ರ ಬಗ್ಗೆ ಮಾತಾಡೋಣ. ಇಂಜೆಕ್ಟ್ ಮಾಡಿರೋಂಥ ಚಿಕನ್ನಲ್ಲಿ ಬಾಡಿ ಮಸಲ್ಸ್ಗಳು ಎಷ್ಟು ಬೇಗ ಬೆಳೀಲಿ ಅನ್ನೋ ಕಾರಣಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಬಟ್ ಇದೇ ರೀತಿ ಜಿಮ್ಗಳಿಗೆ ಹೋದಾಗಲೂ ಕೂಡ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಚಿಕನು, ಮೊಟ್ಟೆ ಇವುಗಳನ್ನೆಲ್ಲ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ರೋಟೀನ್ ಅಂಶ ಇದೆ ಅನ್ನೋ ಕಾರಣಕ್ಕೆ ಅವರು ಸಜೆಸ್ಟ್ ಮಾಡ್ತಾರೆ. ಹಾಗಿದ್ದಾಗ ಇಷ್ಟೆಲ್ಲ ಚಿಕನ್ನ ನಾವು ತಿಂತಾ ಇದ್ದೀವಿ, ಅದನ್ನು ಒಳ್ಳೆ ರೀತಿಲಿ ಕೂಡ ಅವರು ಮಾಡ್ಬೋದು. ಈಗ ಇದೇ ನಾಟಿ ಕೋಳಿ ತಿಂದರೆ ಅದರಲ್ಲೂ ಕೂಡ ಹೈ ಪ್ರೋಟೀನ್ ಇರುತ್ತೆ, ಆ ಕೋಳಿಗಳಿಗಿಂತಲೂ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ. ಬಟ್ ಅದನ್ನು ಯಾರೂ ಸಜೆಸ್ಟ್ ಮಾಡಲ್ಲ. ಯಾಕೆ? ಅದರಲ್ಲಿ ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂದರೆ ಅದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ನಾವು ಹೇಗೆ ಮನುಷ್ಯರೆಲ್ಲ ಓಡಾಡ್ಕೊಂಡು ಮಾಡಿಕೊಂಡು ಹೇಗೆ ನ್ಯಾಚುರಲ್ ಆಗಿರ್ತೀವೋ ಹಾಗೆ ನಾಟಿ ಕೋಳಿಗಳು ಕೂಡ ಅಲ್ಲಿ ಇಲ್ಲಿ ಹೋಗಿ ಕಾಳು ಕಡ್ಡಿ ಎಲ್ಲ ಹೆಕ್ಕಿ ತಿಂದು ಅದು ಹೆಲ್ದಿಯಾಗಿರುತ್ತೆ, ಅದನ್ನು ತಿನ್ಬೋದು. ಆದರೆ ನಾನು ಈ ಫಾರಮ್ ಕೋಳಿನ, ಅದರಲ್ಲೂ ಇಂಜೆಕ್ಟ್ ಮಾಡಿರೋ ಕೋಳಿನೇ ನಾವು ಯಾಕೆ ತಿನ್ನಬೇಕು, ಅಥವಾ ತಿನ್ನೋ ಅವಶ್ಯಕತೆ ಇದೆಯಾ, ಅಥವಾ ಅನಿವಾರ್ಯತೆಯೇ ನಮಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನಗೆ ಬಂದಿರೋಂಥ ಕನ್ಫ್ಯೂಷನು, ನನಗಿರೋಂಥ ಡೌಟ್. ಯಾಕಂದರೆ ಇವತ್ತು ಕೂಡ ನಾನು ಟೌನಿಗೆ ಹೋದಾಗ ನೋಡಿದೆ, ಚಿಕನ್ ಶಾಪ್ ಹತ್ರ ಚಿಕನ್ ಕೋಳಿಗಳನ್ನು ತರೋಂಥ ಕೇಜ್ ಇದೆ ಅಲ್ಲ, ಆ ವ್ಯಾನಲ್ಲಿ ತುಂಬ್ಕೊಂಬರ್ತಾರಲ್ಲ, ಆ ಕೇಜ್ಗಳ ಅವಸ್ಥೆ ನೋಡಿಬಿಟ್ರೆ ಯಪ್ಪ, ಚಿಕನ್ ತಿನ್ನೋದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಅಷ್ಟು ಗಬ್ಬು ಸ್ಮೆಲ್ಲು, ಅಷ್ಟು ಕೆಟ್ಟದಾಗಿದೆ. ಅದರ ಜೊತೆಗೆ ಆ ಚಿಕನ್ನು ಸಪ್ಲೈ ಮಾಡೋಂಥ ಗಾಡಿ, ಅದನ್ನು ತೊಳೆಯೋದೇ ಅದೆಷ್ಟು ವರ್ಷ ಆಗಿರುತ್ತೋ ಆ ಪರಿಸ್ಥಿತಿಲಿರುತ್ತೆ ಅವೆಲ್ಲ. ಇದೆಲ್ಲ ಓಕೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ. ಕೇಜ್ಗಳಲ್ಲಿ ಮಾತ್ರ ಕೋಳಿ ತಗೊಬರುವಾಗ ಮಾತ್ರ ಇಷ್ಟು ಗಲೀಜಿರುತ್ತೆ ಅನ್ನೋದೇ ಆದರೂ ಕೂಡ ಈ ಚಿಕನ್ ನಾವು ತಿನ್ನಲೇಬೇಕಾ? ಫಾರಮ್ ಚಿಕನ್ಗಳನ್ನು ನಾವು ತಿನ್ನಲೇಬೇಕಾ ಅನ್ನೋದು ನನ್ನ ಕ್ವಶನು. ನನಗಿರೋ ಕನ್ಫ್ಯೂಷನ್ ಇದು. ನಾನು ಇದರಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ, ಇದು ಆ್ಯಕ್ಚುಲಿ ನನಗಿರೋ ಕನ್ಫ್ಯೂಷನು. ನಾವು ತಿನ್ನಲೇಬೇಕಾ?
ಅಥವಾ ಚಿಕನಿಗೆ ಆಲ್ಟರ್ನೇಟಿವ್ ಆಗಿ ನಾವು ನಾಟಿ ಕೋಳಿಗಳನ್ನೇ ಯಾಕೆ ತಿನ್ನಬಾರ್ದು ಅಂತ. ಆ್ಯಕ್ಚುಲಿ ನಾನು ನಾಟಿ ಕೋಳಿ ತಿನ್ನೋದಿಲ್ಲ ಆಯಿತಾ. ಅದೇನು ಸಣ್ಣ ವಯಸ್ಸಿಂದನೂ ನನಗೆ ಗೊತ್ತಿಲ್ಲ, ಸಣ್ಣ ವಯಸ್ಸಿಂದನೂ ಅದು ಕಣ್ಮುಂದೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುತ್ತಲ್ಲ ಅದನ್ನು ನೋಡಿ ನೋಡಿ ಅಂತನೋ ಏನೋ ಅದು ಹಾಗೆ ಮನಸ್ಸಿಗೆ ಬಂದುಬಿಟ್ಟಿದೆ ನನಗೆ. ನಾನು ನಾಟಿ ಕೋಳಿ ತಿನ್ನೋದಿಲ್ಲ. ಸೊ ಹಾಗಾಗಿ ಚಿಕನ್ ತಿನ್ನಬೇಕಾ ಅಥವಾ ತಿನ್ನಬಾರ್ದ ಚಿಕನ್ನ, ನನಗಿದ್ದು ಎರಡೇ ಕನ್ಫ್ಯೂಷನ್ ಇರೋದು, ತಿನ್ನಬೇಕಾ ಅಥವಾ ತಿನ್ನಬಾರ್ದ. ತಿನ್ನೋದಾದರೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ತಿನ್ನಬಾರ್ದು. ಈಗ ಅವ್ರು ಹೇಳೋ ಪ್ರಕಾರ 100 ಗ್ರಾಮೇ ತಿನ್ನಬೇಕಾಗ್ತದೆ. 100 ಗ್ರಾಮಿಗೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ 100 ಗ್ರಾಮ್ಗೆ? ಒಂದಿಷ್ಟು ಚಿಕನ್ ಇಷ್ಟನಾ? ಆ್ಯಕ್ಚುಲಿ ನನ್ನ ಮಗ ಸಣ್ಣದ್ರಿಂದಲೂ ಕೂಡ ಚಿಕನ್ ತಿಂತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅವನೇ ಚಿಕನ್ ಹಾಕ್ಕೊಟ್ರೆ ಅವನೇ ತಿಂತಾನೆ ಕೂತ್ಕೊಡು. ಅಷ್ಟೇ ಚಿಕನ್ ಇಷ್ಟಪಡ್ತಾನೆ ಈಗ. ಹಾಗಾಗಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಚಿಕನ್ ಇಷ್ಟಪಡ್ತಾರೆ. ಆದರೆ ಚಿಕನ್ಗಳ ಬಗ್ಗೆ ಇರೋವಂಥ ರೂಮರ್ಸ್ ಆಗಲಿ, ಅದ್ರ ಬಗ್ಗೆ ಇರೋವಂಥ ಕೆಲವೊಂದು ನ್ಯೂಸ್ಗಳಾಗಲಿ ಇದಷ್ಟು ಸಮಾಧಾನ ಕೊಡ್ತಾ ಇಲ್ಲ ನನಗೆ. ಹಾಗಿದ್ದಾಗ ಚಿಕನ್ನು ನಮಗೆ ಎಷ್ಟು ಒಳ್ಳೆಯದು, ಎಷ್ಟು ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ನಿಮಗೇನಾದ್ರು ಅದರದ್ದು ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನನಗೂ ಕೆಲವೊಂದು ಡೌಟ್ಗಳು ಕ್ಲಿಯರ್ ಆಗುತ್ತೆ. ಚಿಕನ್ ಎಷ್ಟು ಒಳ್ಳೆಯದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ನಮಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.